ಸ್ನಾನವನ್ನು ಮಾಡಿಸಿ ಧೂಪವನ್ನು ಕೊಡುವಾಗ ಎಲ್ಲ ಭಕ್ತಿಯಿಂದ ಮೈಮರೆತು ಬಿಟ್ಟಿದ್ದಾರೆ. ಭಗವದ್ ಗುಣಾನುಭವದಲ್ಲಿ ಸಮಸ್ತ ನಿತ್ಯ ಸೂರಿಗಳು ಕೂಡ ಮುಕ್ತಾತ್ಮರುಗಳು ಕೂಡ ಮೈಮರೆತು ಬಿಟ್ಟಿದ್ದಾರಂತೆ. ಆಗ ಪರಮಾತ್ಮ ಏನು ಮಾಡ್ದ, ಎಲ್ಲ ಭಕ್ತಿ ಪರವಶರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಧೂಪದ ಹೊಗೆ ಎಲ್ಲ ಪರಮಪದದಲ್ಲಿ ಆವರಿಸಿರುವಾಗ ನೇರಾಗಿ ಭೂಲೋಕಕ್ಕೆ ಬಂದುಬಿಟ್ಟ. ದೇವಕಿಯ ಗರ್ಭಕ್ಕೆ ಬಂದು ಆ ಪರಮಾತ್ಮ ದೇವಕಿಯ ಗರ್ಭದಿಂದ ಆ ಮಥುರಾ ನಗರದ ಸೆರೆಮನೆಯಲ್ಲಿ ಅವತಾರವನ್ನು ಮಾಡಿ ವಸುದೇವನ ತಲೆಯಲ್ಲಿ ಕುಳಿತುಕೊಂಡು ನಂದಗೋಕುಲಕ್ಕೆ ಬಂದು ಗೋಕುಲದಲ್ಲಿ ಪೂತನ ಸಂಹಾರ, ಶಕಟಾಸುರ ವಂಚನ, ಗೋವರ್ಧನ ಉದ್ಧಾರಣ, ಕಾಳಿಂಗ ಮರ್ದನ, ರಾಸಕ್ರೀಡೆ ಎಲ್ಲವನ್ನ ನಡೆಸಿಬಿಟ್ಟು ಅನಂತರ ಆ ಅಕ್ರೂರನ ರಥದಲ್ಲಿ ಕುಳಿತು ಆ ಮಥುರಾ ನಗರಕ್ಕೆ ಹೋಗಿ ಮಲ್ಲರನ್ನ, ಕುವಲಯ ಪೀಠವನ್ನ, ಕಂಸನನ್ನ ದಮನ ಮಾಡಿ ಸೆರೆಯಲ್ಲಿದ್ದ ಉಗ್ರಸೇನನಿಗೆ ತಂದು ಪಟ್ಟಾಭಿಷೇಕವನ್ನು ಮಾಡಿ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಸಾಂದೀಪಿನ ಬಳಿಯಲ್ಲಿ ಗುರುಕುಲ ವಾಸವನ್ನು ಮಾಡಿ ಅನಂತರ ಬಂದು ಆ ಬೃಂದಾವನದಿಂದ ಮಥುರೆಯಲ್ಲಿ ರಾಜ್ಯವನ್ನ ದ್ವಾರಕಾ ನಗರಕ್ಕೆ ಪೂರ್ಣವಾಗಿ ಮಾರ್ಪಡಿಸಿ ಅಲ್ಲಿ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಮಿತ್ರವಿಂದ, ಕಾಳಿಂದಿ, ಭದ್ರ ಮುಂತಾದವರನ್ನ ವಿವಾಹವಾಗಿ ನರಕಾಸುರ ವಧೆಯನ್ನ ಮಾಡಿ 16,000 ಮಂದಿ ರಾಜಕುಮಾರಿಯರನ್ನ ವಿವಾಹವಾಗಿ ದ್ವಾರಕೆಯಲ್ಲಿ ರಾಜ್ಯವನ್ನಾಡಿ ಪಾಂಡವರಿಗೆ ದೂತ ಸಾರಥ್ಯಗಳನ್ನು ಮಾಡಿ ಅರ್ಜುನನಿಗೆ ಗೀತೋಪದೇಶವನ್ನ ಮಾಡಿ ಆ ಮಹಾಭಾರತ ಯುದ್ಧವನ್ನು ಪೂರ್ಣ ಮಾಡಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಯಾದವಿ ಕಲಹದಿಂದ ಯಾದವ ಕುಲವನ್ನ ಮುಗಿಸಿಬಿಟ್ಟು ಬೇಡನ ಬಾಣಕ್ಕೆ ತುತ್ತಾಗಿ ಧೂಪ ಮುಗಿದು ದೀಪ ಹಿಡಿಯೋಟಕ್ಕೆ ಪರಮಪದ ಕೊಟ್ಟೋಗಿದ್ದಾನೆ. ಧೂಪ ದೀಪಗಳ ನಡುವೆ ಒಂದು ಅವತಾರವನ್ನೇ ಪೂರ್ಣ ಮಾಡಿದಂತಹ ಮಾಯನೈ. ಅದ್ಭುತವಾಗಿ ಇದನ್ನು ಯಾರು ಹಾಡಿದ್ರು? சுட்டு நன்மாலைகள் தூயனவேந்தி விண்ணோர்கள் நன்னீராட்டி அந்தூபம் தரா நிற்கவே அங்கு ஓர் மாயம் தன்னால் ஈட்டிய வெண்ணை தொடுவுண்ட பொந்து மிலேத்துவன் கூன் கொட்டிடையாடினை கூத்து அடலாயர்த்தம் கொம்பினுக்கே. ತಿರುವಿರುತ್ತಂ ದಿವ್ಯ ಗ್ರಂಥದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಈ ವೃತ್ತಾಂತವನ್ನ ಹೇಳಿದ್ಯಾರು? ಸೂಟ್ಟು ನನ್ ಮಾಲೆಗಳು ತೂಯನವೇಂದಿ ವಿಣ್ಣೋರ್ಗಳ್ ನನ್ನೀರಾಟಿ ಅಂಧೂಪಂ ತರ ನಿற்கவே ಆಂಗ್ ಓರ್ಮಾಯಂ ತನ್ನಾಲ್. ಆ ಧೂಪವನ್ನ ಹಿಡಿಯೋ ಸಮಯಕ್ಕೆ ಇಲ್ಲಿ ಬಂದುಬಿಟ್ಟು ಸಕಲ ಕೃಷ್ಣಲೀಲೆಗಳನ್ನು ಪೂರ್ಣ ಮಾಡಿ ಅಲ್ಲಿ ಹೋಗ್ಬಿಟ್ನಲ್ಲ, ಏನ್ ಆಶ್ಚರ್ಯ! ಮಾಯಂ ತನ್ನಾಲ್, ಅಂತಹ ಮಾಯನೈ ಎಂಬುದಾಗಿ ಆಂಡಾಳ್ ಈ ಕೃಷ್ಣ ಪರಮಾತ್ಮನ ಅದ್ಭುತವಾದ ಚರಿತ್ರೆಗಳನ್ನ, ಇವನ ಈ ಲೀಲೆಗಳೆಲ್ಲವನ್ನ ಕೊಂಡಾಡ್ತಾ ಇಂತಹವನು ಈಗ ಮಥುರಾ ನಗರದಲ್ಲಿ ಬಂದು ಅವತಾರವನ್ನ ಮಾಡಿದ್ದಾನೆ. ಮಥುರಾ ನಗರಕ್ಕೆ ಬಂದ, ಆದ್ರೆ ನಮಗ್ ಸಿಗ್ಬೇಕಲ್ಲ ಪರಮಾತ್ಮ. ಆ ಪರಮಾತ್ಮ ಕೇವಲ ಮಥುರೆಗೆ ಬರಲಿಲ್ಲ, ಮಥುರಾ ನಗರದಲ್ಲಿ ರಾಜನಾಗಿದ್ದಾನೆ. ಅವನು ಅಲ್ಲಿಯ ರಾಜ, ಅಲ್ಲಿ ಅವನು ಸೆರೆಮನೆಯಲ್ಲಿ ಅವತಾರ ಮಾಡಿದ್ದಾನೆ. ನಮಗೆ ಯಾಕೆ ಸಿಗ್ತಾನೆ? ನಾವು ಗೋಕುಲದಲ್ಲಿ ಇದೀವಲ್ಲ ಎಂದರೆ ವಡ ಮಧುರೈ ಮೈಂದನೈ ತೂಯ ಪೆರು ನೀರ್ ಯಮುನೈ ತುರೈವನೈ. ಅವನು ಯಮುನಾ ತೀರದಲ್ಲಿ ಈಗ ಬಂದಿದ್ದಾನೆ. ನಾವು ಅವನನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಮಗಾಗಿ ಕಾಯ್ಕೊಂಡು ಅವನು ಯಮುನಾ ತೀರದಲ್ಲಿ ಕೂತಿದ್ದಾನೆ. ಕೃಷ್ಣನಿಗೆ ಒಂದು ಪತ್ರ ಬರಿಬೇಕಂತೆ. ಏನು ಅಡ್ರೆಸ್ ಹಾಕೋದು ಅಂದ್ರು, ಮಿಸ್ಟರ್ ಕೃಷ್ಣ, ಕೇರ್ ಆಫ್ ಯಮುನಾ ಅಂತ ಹಾಕಿದ್ರೆ ಹೋಗುತ್ತಂತೆ. 3 ಹೊತ್ತು ಯಮುನಾ ತೀರದಲ್ಲೇ ಇರ್ತಾನಂತೆ. ಇವನು ಮನೆಯಲ್ಲಿದ್ದದಕ್ಕಿಂತ ಯಮುನಾ ತೀರದಲ್ಲಿದ್ದದ್ದೇ ಅಧಿಕ ಅಂತ ಬಿಟ್ರು. ಕಾರಣ ಏನು ಅಂದ್ರು, ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ, ಪೆಣ್ಗಳ್ ಪಡ್ಕುಂ ತುರೈರೆ. ಅದ್ಭುತವಾಗಿ ಹೇಳಿದ್ರು. ಉಪ್ಪು ನೀರಾದ ಸಮುದ್ರವನ್ನ ಕರೆದಾಗಲೇ ಮಹಾಲಕ್ಷ್ಮಿಯಂತ ಸುಂದರಿ ಸಿಕ್ಕಿದ್ಲು, ಇನ್ನು ಸಿಹಿ ನೀರಾದ ಯಮುನೆಯಲ್ಲಿ ಎಂತೆಂಥ ಸುಂದರಿಯರು ಸಿಗಿದಾರೋ ಅಂತ ಅಲ್ಲೇ ಕೂತಿದಾನಂತೆ. ಯಮುನೈ ತುರೈವನೈ ಆಯರ್ ತೂಯ ಪೆರುನೀರ್ ಯಮುನೈ ತುರೈವನೈ. ತೂಯ ಪರಮ ಪರಿಶುದ್ಧವಾದಂತಹ, ಪೆರುನೀರ್ ಮಹಾ ಜಲ ಸಮೃದ್ಧಿಯನ್ನು ಉಳ್ಳಂತಹ ಯಮುನೈ ಎಂಬುದಾಗಿ ಆಂಡಾಲ್ ಹೇಳ್ತಾಳೆ. 2 ವಿಶೇಷಣಗಳು, ಒಂದು ತೂಯ ಯಮುನೈ, ಪೆರುನೀರ್ ಯಮುನೈ. ತೂಯ್ಮೈ, ಯಮುನೈಕ್ಕೆ ಉಂಟಾದ ತೂಯ್ಮೈ ಏದೆ? ಈ ಯಮುನಾ ನದಿಗೆ ಉಂಟಾದಂತಹ ಪಾವಿತ್ರ್ಯ ಪರಿಶುದ್ಧಿ ಏನು ಅಂತ ಕೇಳಿದ್ರು. ಸೀತೆಯನ್ನ ರಾವಣ ಅಪಹರಣ ಮಾಡುವ ಕಾಲದಲ್ಲಿ
ಆ ಗೋದಾವರಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಎಲೈ ಗೋದಾವರಿ ದೇವಿಯೇ, ಈ ರಾವಣ ನನ್ನನ್ನು ಹೀಗೆ ಕೊಂಡೊಯ್ದ ಅಂತ ಹೇಳಿ ನನ್ನನ್ನು ಹುಡುಕಿಕೊಂಡು ಬರುವ ರಾಮನಿಗೆ ವಿಷಯವನ್ನು ತಿಳಿಸು ಅಂತ ಹೇಳ್ತಾಳೆ. ಆದರೆ ರಾಮ ಬಂದು ಗೋದಾವರಿ ಕಂಡಯ್ಯ ಅಂದಾಗ ಗೋದಾವರಿ ಮಾತೇ ಆಡೋಲ್ಲ. ಭಯ, ರಾವಣನ ಭಯದಿಂದ ರಾಮನಿಗೆ ಸೀತೆಯನ್ನ ರಾವಣ ಕೊಂಡೊಯ್ದ ಅಂತ ಗೋದಾವರಿ ಹೇಳಲೇ ಇಲ್ಲ. ಆದರೆ ಈ ಯಮುನಾ, ಕೃಷ್ಣ ಪರಮಾತ್ಮ ಆ ಯಮುನಾ ನದಿಯ ಆಚೆ ದಡದಲ್ಲಿ ಮಥುರ, ಈಚೆಯ ದಡದಲ್ಲಿ ಗೋಕುಲ. ಹೀಗಿರುವಾಗ ಆ ವಸುದೇವ ಕೃಷ್ಣ ಪರಮಾತ್ಮನನ್ನ ಸೆರೆಮನೆಯಿಂದ ಪೂರ್ಣವಾಗಿ ಎಲ್ಲ ಬಾಗಿಲುಗಳು ತೆರೆದುಕೊಂಡಿದೆ. ಎಲ್ಲ ಸೇವಕರು ಕೂಡ ನಿದ್ರಾಭಂಗಿಯಲ್ಲಿ ಇದ್ದಾರೆ. ಆ ಸಮಯದಲ್ಲಿ ಈ ವಸುದೇವ ಆ ಕೃಷ್ಣನನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬರ್ತಾನೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಕಾರ್ಗತ್ತಲು, ದೊಡ್ಡ ಪ್ರವಾಹ, ಮಳೆ ಬೇರೆ ಬರ್ತಾ ಇದೆ, ದೊಡ್ಡ ಯಮುನೆಯಲ್ಲಿ ಪ್ರವಾಹ. ಆದರೆ ಈ ಕೃಷ್ಣ ಪರಮಾತ್ಮನನ್ನ ಆ ವಸುದೇವ ತಲೆಯ ಮೇಲೆ ವಿಜಯ ಮಾಡಿಸಿಕೊಂಡು ಗೋಕುಲಕ್ಕೆ ಕರೆದೊಯ್ಯಬೇಕು ಅಂತ ಬಂದಾಗ ಈ ಕೃಷ್ಣ ಪರಮಾತ್ಮನನ್ನ ವಿಜಯ ಮಾಡಿಸಿಕೊಂಡ ವಸುದೇವನನ್ನ ಕಂಡ ಕೂಡಲೇನೆ ಯಮುನೆ ಏನ್ ಮಾಡಿದ್ಲು? ಯಮುನಾ ಚಾತಿ ಗಂಭೀರ ನಾನಾವರ್ತ ಝಶಾಕುಲಾಂ ವಸುದೇವೋ ವಹನ್ ಕೃಷ್ಣನ್ ಜಾನು ಮಾತ್ರೋದ ಕವ್ಯಯೋ. ಈ ವಸುದೇವನನ್ನು ನೋಡಿದ ಕೂಡಲೇ ತನ್ನ ಪ್ರವಾಹ ಅಬ್ಬರವನ್ನು ತಗ್ಗಿಸಿಕೊಂಡು ವಸುದೇವನಿಗೆ ಮೊಣಕಾಲಿನ ಮಟ್ಟಕ್ಕೆ ಇಳಿದು ಕೃಷ್ಣ ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟಳಲ್ಲವಾ ಯಮುನೆ. ರಾವಣ ಎಲ್ಲೋ ಇದ್ದಾನೆ, ಅವನಿಗೆ ಅಂಜಿ ರಾಮ ಕೈಂಕರ್ಯವನ್ನು ಗೋದಾವರಿ ಮಾಡಲಿಲ್ಲ. ಕಂಸ ಪಕ್ಕದಲ್ಲೇ ಇದ್ದಾನೆ, ಆದರೂ ಅವನಿಗೆ ಅಂಜದೆ ಕೃಷ್ಣ ಕೈಂಕರ್ಯವನ್ನು ಮಾಡಿದ ಯಮುನೆ ತೂಯ ಯಮುನೈ, ಪರಿಶುದ್ಧಳಾದವಳು. ಭಗವದ್ಭಾಗವತ ಕೈಂಕರ್ಯ ಮಾಡಿದ್ರೆ ಪಾವಿತ್ರ್ಯ, ಪಾರಿಶುದ್ಧ, ಇಲ್ಲ ಅಂದರೆ ಮೈಲಿಗೆ. ಆದ್ರಿಂದ ಆ ರೀತಿ ಮಾಡಿದವಳು. ಸಮುದ್ರವೂ ಕೂಡ ರಾಮ ಶರಣಾಗತಿ ಮಾಡಿದ್ರೆ ಸ್ಥಳ ಬಿಡಲಿಲ್ಲ, ಕೊನೆಗೆ ಬಾಣ ಹುಡ್ದಾಗ ಸಮುದ್ರ ರಾಜ ಓಡಿ ಬಂದ. ಹಾಗಿಲ್ಲದೆ ಕೃಷ್ಣ ಪರಮಾತ್ಮನ ಕೈಂಕರ್ಯವನ್ನ ಮಾಡಿದ್ದರಿಂದ ತೂಯ ಯಮುನೈ. ಅನಂತರ ಜಲಕ್ರೀಡೆಯಾಡುವುದಕ್ಕೆ ಅನುಕೂಲವಾಗುವಂತೆ ವಿಸ್ತಾರವಾದ ಜಲಪಾತ್ರವನ್ನು ಉಳ್ಳವಳು ಪೆರುನೀರ್ ಯಮುನೈ ಅಂತ ಹೇಳಿ ತೂಯ ಪೆರುನೀರ್ ಯಮುನೈ ತುರೈವನೈ. ಆ ಯಮುನಾ ತೀರದಲ್ಲೇ ಅನವರತ ಇದ್ದಾನೆ. ನಾವು ಅವನನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅವನು ನಮ್ಮನ್ನ ಹುಡುಕಿಕೊಂಡು ಯಮುನಾ ತೀರದಲ್ಲಿ ಬಂದಿದ್ದಾನೆ. ಎಲೈ ಸಖಿ ನಿನಗೇಕೆ ಚಿಂತೆ ಅಂತ ಕೇಳ್ತಾಳೆ. ಇಂತಹ ಇವನು ಹಾಗೆ ಬಂದಿರಬಹುದು, ಆದರೆ ನಮ್ಮಂಥ ಗೊಲ್ಲತಿಯರಿಗೆ ಸಿಗ್ತಾನ? ಅವನೇನೋ ಯಮುನಾ ತೀರದಲ್ಲಿದ್ದಾನೆ, ದೊಡ್ಡ ದೊಡ್ಡವರಿದ್ದಾರೆ, ಋಷಿಮುನಿಗಳಿದ್ದಾರೆ, ದೇವತೆಗಳಿದ್ದಾರೆ, ಎಂತೆಂಥ ಉತ್ಕೃಷ್ಟರಿದ್ದಾರೆ, ನಮಗೂ ಸಿಗ್ತಾನ ಅಂದ. ಅಮ್ಮ, ನಮ್ಮಂಥವ್ರಿಗೆ ಸಿಗಬೇಕು ಅಂತಾನೆ ಗೊಲ್ಲತಿಯ ಮಗನಾಗಿದ್ದಾನೆ. ಆಯರ್ ಕುಲತ್ತಿನಿಲ್ ತೋನ್ನು